ಯೂಟ್ಯೂಬ್ ಮೇಲೆ ದಿನ ವಿಡಿಯೋ ಮಾಡಬೇಕಾ ಅಥವಾ ಮಾಡಬಾರ್ದಾ ಅಥವಾ ಡೈಲಿ ವಿಡಿಯೋ ಮಾಡಿ ನಾವೇನು ಮಿಸ್ಟೇಕ್ ಮಾಡಕತ್ತೀವಿ? ಈ ಕ್ವಶನ್ಸ್ದ ಆನ್ಸರ್ ನಿಮಗೆ ಭಾಳಷ್ಟು ಕಾಡ್ತಿರಬೇಕು. ನನಗೂ ಕೂಡ ಈ ಕ್ವಶನ್ ನನಗೆ ಕಾಡ್ತಾ ಇದೆ. ಯಾಕಂದರೆ 2 ವರ್ಷ ಆಗಲಾಗ್ಬತ್ತು ಈ ಚಾನಲ್ ಮೇಲೆ ಕೆಲಸ ಮಾಡ್ಲಾಕತ್ತೀನಿ. ಇದ್ರ ಮೇಲೆ 235ಕ್ಕಿಂತ ಹೆಚ್ಚು ವಿಡಿಯೋನು ಹಾಕಿದ್ದೀನಿ, 6000ಕ್ಕಿಂತ ಹೆಚ್ಚು ಸಬ್ಸ್ಕ್ರೈಬ್ನೂ ಅದಾವ, ಕಂಟಿನ್ಯೂ ಮಾಡ್ಲಾಕತ್ತೀನಿ. ಆದ್ರೆ ಈ ಚಾನಲ್ ಮೇಲೆ ನಾನು ಕಳೆದ 15 ದಿನ ಆಯ್ತು ಡೈಲಿ ವಿಡಿಯೋ ಮಾಡ್ಲಾಕತ್ತೀನಿ. ಅದಕ್ಕಿಂತ ಮೊದಲು ನಾನು ಏನು ಮಾಡ್ತಾ ಇದ್ದೆ, ವಾರಕ್ಕೆ ಒಂದು 15 ದಿನಕ್ಕೊಂದು ಹಿಂಗೆ ವಿಡಿಯೋ ಮಾಡಿ ಈ ಚಾನಲ್ದ ಮೋನಿಟೈಸೇಷನ್ ಆಫ್ ಆಗಬಾರ್ದಂತ ಅದಕ್ಕೆ ರೆಗ್ಯುಲರಿ ಇಟ್ಟಿದ್ದೆ ನಾನು. ಆದರೆ ಕಂಟಿನ್ಯೂ ಆಗಿ ಇದು 15 ದಿನ ಆಯ್ತು. ಇಲ್ಲಿಂದ ನೋಡ್ರಿ, ಇಲ್ಲಿಂದ ನಾನು ಕಂಟಿನ್ಯೂ ಚಾಲೂ ಮಾಡಿದ್ದೀನಿ. ಇಲ್ಲಿಂದ ಕಂಟಿನ್ಯೂ ಮಾಡಿದ್ದೀನಿ. ಡೈಲಿ ವಿಡಿಯೋ ಮಾಡಿದರೆ ಏನು ಲಾಭ ಆಕೈತೋ ಅಥವಾ ಏನು ತಪ್ಪು ಮಾಡಕತ್ತಿರೋ ಅಂತ ನಿಮಗೆ ಇವತ್ತಿನ ಈ ವಿಡಿಯೋದ ಟಾಪಿಕ್ ಇದೆ. ಅದಕ್ಕಾಗಿ ಈ ವಿಡಿಯೋ ನೀವು ಲಾಸ್ಟಿಂದ ನಾನು ನೋಡಿರಿ. ಚಾನಲ್ ಮೇಲೆ ಹೊಸದಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ, ಲೈಕ್ ಮಾಡ್ಕೊರಿ. ನಿಮ್ಮ ಕಡೆ ಹೈಪ್ ಇದ್ರೆ ಹೈಪ್ನು ಕೂಡ ಮಾಡಿರಿಪ್ಪ. ಚಾನಲ್ಗೆ ಬೆಳೆಸಲಿಕ್ಕೆ ಒಂದು ಸ್ವಲ್ಪ ಮೋಟಿವೇಶನ್ ಕೊಡ್ರಿ ನನಗೆ. ನೀವು ಈ ಥರ ಲೈಕ್ ಮತ್ತು ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ಮೋಟಿವೇಶನ್ ಸಿಗ್ತೈತಿ ಮತ್ತು ನಿಮಗೆ ಕಲಿಸ್ಲಿಕ್ಕೆ ನನಗೂ ಒಂದು ಸ್ವಲ್ಪ ಹುಮ್ಮಸ್ಸು ಬರ್ತೈತಿ. ಸೊ ಇವತ್ತಿನ ಈ ಚಾನಲ್ದ ನಾನು ಅನಾಲಿಟಿಕ್ಸ್ ಒಳಗೆ ಬರ್ತೀನಿ. ಅನಾಲಿಟಿಕ್ಸ್ ಒಳಗೆ ಬಂದೆ ನಾನು. ಇದರದ ಗ್ರಾಫ್ ಮೊದಲು ನಿಮಗೆ ತೋರಿಸ್ತೀನಿ. ಇದು ಕಳೆದ 28 ದಿನದ ಒಂದು ಗ್ರಾಫು. ಓಕೆ, ಇದೇ ಗ್ರಾಫ್ ನಿಮ್ಮದು ಗ್ರಾಫ್ ಮತ್ತು ವೈಟಿ ಸ್ಟೋರಿಯಲ್ಲಿ ನೀವು ಕಾಡ್ತೈತಿ ಮತ್ತು ನಿಮ್ಮದು ಮೊಬೈಲ್ ಕ್ರೋಮ್ನಲ್ಲಿ ಹೋಗಿ ಕೂಡ ನಿಮ್ಮ ಚಾನಲ್ದ ನೋಡ್ಕೋಬೋದು. ಸೊ ಈ ಥರ ಗ್ರಾಫ್ ಇದೆ, ನೋಡ್ತಾ ಇದ್ರೆ ಇಲ್ಲಿಂದ ನಾನು ಶುರು ಮಾಡಿದೆ. ಯಾವಾಗ 15 ಜುಲೈದಿಂದ ನಾನು ಕಂಟಿನ್ಯೂ ವಿಡಿಯೋ ಮಾಡೋದು ಶುರು ಮಾಡಿದೆ. ಇವತ್ತು 30 ಜುಲೈ, 15 ದಿನ ಆಯಿತು. ನೋಡಿರಿ ನೀವು, 15 ದಿನ ಡೈಲಿ ಕಂಟಿನ್ಯೂ ಒಂದು ವಿಡಿಯೋ ಇದೆ. ಈ ವಿಡಿಯೋಗೆ ನಾನು ಕ್ಲಿಕ್ ಮಾಡಿದೆ, ಈ ವಿಡಿಯೋ ಹಾಕಿದೆ, ಮರುದಿವಸ ಈ ವಿಡಿಯೋ ಹಾಕಿದೆ, ಈ ವಿಡಿಯೋ ಹಾಕಿದೆ, 5, 6, 7 ದಿನ ಕಂಟಿನ್ಯೂ ವಿಡಿಯೋ ಹಾಕಿದ ಮೇಲೆ 200, 300, 200, 300 ವ್ಯೂಸ್ ಬರ್ತಿದ್ದು. ಆಮೇಲೆ ಸಡನ್ಲಿ ಇದು ಗ್ರಾಫ್ ಏರ್ತು. ಇಲ್ಲಿಂದ ಚಾಲೂ ಆಯಿತು, ಇಲ್ಲಿ 800 ವ್ಯೂಸ್ ಬಂದು, ಆಮೇಲೆ 1600, ಆಮೇಲೆ 1400, ಆಮೇಲೆ ಮತ್ತೆ ಇಲ್ಲಿ 2300, ಆಮೇಲೆ 2000, ಆಮೇಲೆ 2000, ಆಮೇಲೆ 900. ಈಗ ಮತ್ತು 2-3 ದಿನ ಆಯಿತು ಈ ಗ್ರಾಫ್ ಇಳಿಯಾಕತ್ತೈತಿ. ಯೂಟ್ಯೂಬ್ದ ಅಲ್ಗೋರಿದಮ್ ಪ್ರಕಾರ ನೀವು ಒಬ್ಬ ಹಳೆ ಯೂಟ್ಯೂಬರ್ ಇದ್ರೆ, ನಿಮ್ಮ ಚಾನಲ್ ಹಳೆ ಐತಿ, ಆವಾಗ ನೀವು ಏನು ಮಾಡಬೇಕು, ವಾರದಾಗ 3 ಅಥವಾ 4 ಅಥವಾ 2 ವಿಡಿಯೋ ಹಾಕಿದ್ರೂ ನಡೀತೈತಿ. ಅದು ಯಾಕಂದ್ರೆ ಮುಂದೆ ಹೇಳ್ತೀನಿ. ಮತ್ತು ಹೊಸ ಯೂಟ್ಯೂಬರ್ಸ್ ಇದ್ದರೆ ಅವರು ಸತತವಾಗಿ 60 ದಿನ ಅಥವಾ 90 ದಿನ, 3 ತಿಂಗಳು ಅಥವಾ 2 ತಿಂಗಳ ಕಂಟಿನ್ಯೂಸ್ ಡೈಲಿ ಒಂದು ವಿಡಿಯೋ ಇರಬೇಕು. ಅಥವಾ 2 ತಿಂಗಳ ನೀವು ಕಂಟಿನ್ಯೂ ಡೈಲಿ 2 ವಿಡಿಯೋ ಹಾಕಿದ್ರೂ ನಡೀತೈತಿ, ಮುಂಜಾನೆ ಒಂದು ಸಂಜೆಗೆ ಒಂದು. ಓಕೆ, ಮತ್ತು ಇದರಿಂದ ಏನು ಲಾಭ ಅಂದರೆ ನಿಮ್ಮದು ಯೂಟ್ಯೂಬ್ದ ಅಲ್ಗೋರಿದಮ್ ಇರ್ತಲ್ಲ, ನಿಮ್ಮದು ಚಾನಲ್ದ ಡ್ಯಾಶ್ಬೋರ್ಡ್, ನೀವು ಚಾನಲ್ ಏನು ಇಟ್ಟಿರೋ, ಯಾವ ಕ್ಯಾಟಗರಿ ಮೇಲೆ ಕೆಲಸ ಮಾಡ್ಲಕತ್ತೀರೋ, ಯಾವ ಟಾಪಿಕ್ ಮೇಲೆ ಕೆಲಸ ಮಾಡ್ಲಕತ್ತೀರೋ, ಇದರ ಪ್ರಕಾರ ಆ ಟಾಪಿಕ್ ಪ್ರಕಾರ ನಿಮ್ಮ ವಿಡಿಯೋ ಪ್ರಕಾರ ಯೂಟ್ಯೂಬ್ ಆ 2 ತಿಂಗಳಿನಲ್ಲಿ 3 ತಿಂಗಳಿನಲ್ಲಿ ನಿಮ್ಮದು ಚಾನಲ್ಗೋಸ್ಕರ ಒಂದು ಡೇಟಾ ಕಲೆಕ್ಟ್ ಮಾಡುವ ಕೆಲಸ ಮಾಡ್ತೈತಿ. ಆ AI ಸಿಸ್ಟಮ್ ಇತ್ತಲ್ಲ, ಅದು ಡೇಟಾ ಕಲೆಕ್ಟ್ ಮಾಡುವ. ನಿಮ್ಮ ವಿಡಿಯೋ ಸರಿಯಾದ ಆಡಿಯನ್ಸ್ ಮುಂದೆ ಹೋಗಬೇಕು. ಆ ಸರಿಯಾದ 2-3 ತಿಂಗಳಿನಲ್ಲಿ ಸರಿಯಾದ ಆಡಿಯನ್ಸ್ಗೆ ಕಳಿಸಿ ಅವರು ಅದರಲ್ಲಿಂದ ಬಂದಂಥ ಸಬ್ಸ್ಕ್ರೈಬರ್ಸ್, ವ್ಯೂವರ್ಸ್, ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡಿರುವಂಥ ಡೇಟಾ ನಿಮ್ಮ ಚಾನಲ್ ಮೇಲೆ ಇಂಪ್ಲಿಮೆಂಟ್ ಮಾಡ್ತಾನೆ. ಆವಾಗ ಆ ಅಲ್ಗೋರಿದಮ್ಗೆ ತಿಳಿತೈತಿ, ಈ ಚಾನಲ್ ಪರ್ಟಿಕ್ಯುಲರ್ ಆಗಿ ಇದೇ ಆಡಿಯನ್ಸ್ಗೆ ಕಳಿಸ್ಬೇಕು, ಇಲ್ಲಿಂದ ಈ ಆಡಿಯನ್ಸ್ಗೆ ಕಳಿಸಿದರೆ ಇದರಿಂದ ಈ ಚಾನಲ್ಗೆ ವ್ಯೂಸ್ ಬರ್ತಾವ, ಸಬ್ಸ್ಕ್ರೈಬ್ ಬರ್ತಾವ, ಈ ಚಾನಲ್ ಗ್ರೋತ್ ಆಕೈತಿ ಅಂತ ಒಂದು ಡೇಟಾ ಕಲೆಕ್ಟ್ ಮಾಡ್ತಾನವ. ಇದು ಯೂಟ್ಯೂಬ್ ರಿಕಮೆಂಡೇಷನ್. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ತಾ ಇದ್ರೆ, ಇಲ್ಲಿ ಕಂಟೆಂಟ್ನಲ್ಲಿ ಹೋಗ್ತೀನಿ ನಾನು. ಕಂಟೆಂಟ್ನಲ್ಲಿ ಹೋದಾಗ ಇಲ್ಲಿ ಯೂಟ್ಯೂಬ್ ರಿಕಮೆಂಡೇಷನ್ ನಿಮಗೆ ತೋರಿಸ್ತಾನೆ. ನೋಡ್ತಾ ಇದ್ರಲ್ಲ, ಬ್ರೌಸ್ ಫೀಚರ್, ಸಜೆಸ್ಟ್ ವಿಡಿಯೋ, ಬ್ರೌಸ್ ಫೀಚರ್, ಯೂಟ್ಯೂಬ್ ಸರ್ಚ್, ಚಾನಲ್ ಪೇಜ್ ಮತ್ತು ಅದರ್ ಯೂಟ್ಯೂಬ್ ಫೀಚರ್. ಯೂಟ್ಯೂಬ್ ರಿಕಮೆಂಡೇಷನ್ಲಿಂದ ನಿಮಗೆ ಬಂದಂಥ ವಿಡಿಯೋಸ್ಗಳಿಗೆ ಏನು ವ್ಯೂಸ್ ಬರ್ತಾವಲ್ಲ, ಅದು ಯೂಟ್ಯೂಬ್ ನಿಮಗೆ ಕಳಿಸ್ತಾನೆ. ಯೂಟ್ಯೂಬ್ ಕಳಿಸಿದ ನಂತರ ನಿಮ್ಮ ವಿಡಿಯೋ ಬೇರೆ ಬೇರೆ ಆಡಿಯನ್ಸ್ ಮುಂದೆ ಕಳಿಸಿದ ನಂತರ ಅದರಲ್ಲಿಂದ ಬಂದಂಥ ಡೇಟಾ ನಿಮ್ಮ ಚಾನಲ್ ಮೇಲೆ ಎಷ್ಟು ತಾಸು ನಿಂದಿರ್ಲಾಕತ್ತಾರ, 5 ನಿಮಿಷದ ವಿಡಿಯೋ ಇದೆ, ಎಷ್ಟು ನಿಮಿಷ ನೋಡ್ಲಾಕತ್ತಾರ, ಅದರಲ್ಲಿಂದ ಅವ್ರದ್ದು ರಿಯಾಕ್ಷನ್, ಲೈಕ್ ಮಾಡ್ತಾರೋ ಏನು ಡಿಸ್ಲೈಕ್ ಮಾಡ್ತಾರೋ, ಇದು ಎಲ್ಲ ಡೇಟಾ ನಿಮ್ಮ ಚಾನಲ್ ಮೇಲೆ ಇಂಪ್ಲಿಮೆಂಟ್ ಆಕೈತಿ ಹೊಸ ಯೂಟ್ಯೂಬರ್ಸ್ಗೆ. ಆವಾಗ ನೀವು 6 ತಿಂಗಳು, ಒಂದು 2-3 ತಿಂಗಳಿನಲ್ಲಿ ಕನಿಷ್ಠ ಒಂದು 5-6 ಸಾವಿರ ಸಬ್ಸ್ಕ್ರೈಬ್ ಆದವು, 10,000 20,000 ಸಬ್ಸ್ಕ್ರೈಬ್ ಆದವು ಅಂದರೆ ವಾರಕ್ಕೆ 2 ಅಥವಾ 3 ವಿಡಿಯೋ ಹಾಕಿದ್ರೆ ನಡೀತೈತಿ. ಮತ್ತು ವಿಡಿಯೋ ಯಾವಾಗ ಹಾಕಬೇಕು ಅದು ತೋರಿಸ್ತಾ ಇದ್ದೀನಿ ನಿಮಗೆ. ಇಲ್ಲಿ ಆಡಿಯನ್ಸ್ ಸೆಕ್ಷನ್ನಲ್ಲಿ ಬರ್ತೀನಿ ನಾನು. ಆಡಿಯನ್ಸ್ ಸೆಕ್ಷನ್ನಲ್ಲಿ ಬಂದಾಗ ಇಲ್ಲಿ ಕೆಳಗಡೆ ನೋಡಿ, ಒಂದು ಆಡಿಯನ್ಸ್, ವೆನ್ ಯುವರ್ ವ್ಯೂವರ್ಸ್ ಆರ್ ಆನ್ ಯೂಟ್ಯೂಬ್. ನಿಮ್ಮ ವ್ಯೂವರ್ಸ್ಗಳು ಯಾವಾಗ ಯೂಟ್ಯೂಬ್ ಮೇಲೆ ಆ್ಯಕ್ಟಿವ್ ಇರ್ತಾವಂತ ಯೂಟ್ಯೂಬ್ ಡ್ಯಾಶ್ಬೋರ್ಡ್ನಲ್ಲಿ ಇಲ್ಲಿ ನೀವು ಯೂಟ್ಯೂಬ್ ವೈಟಿ ಸ್ಟೋರ್ ತೆಗೀರಿ.
ಅಲ್ಲಿ ನಿಮಗೆ ಆಡಿಯನ್ಸ್ ಸೆಕ್ಷನಲ್ಲಿ ಹೋಗ್ರಿ, ನಿಮಗೆ ಇಲ್ಲಿ ತಿಳ್ತೈತಿ. ಈಗ ನನ್ನ ಜವಾರಿ ಕ್ರಿಯೇಟರ್ಗಾಗಿ ಯೂಟ್ಯೂಬ್ ಚಾನಲ್ ನೋಡೋರು ಯಾವಾಗ ಯಾವಾಗ ಆ್ಯಕ್ಟಿವ್ ಇರ್ತಾವೆ ಇಲ್ಲಿ ತೋರಿಸ್ತಾ ಇದೆ. ಇದು ಸಂಡೇ ಇದೆ, ಸಂಡೇ ಇದು 12, ಈಗ ಮಧ್ಯಾಹ್ನ 12 ಗಂಟೆಗೆ, 1 ಗಂಟೆಗೆ, ಓಕೆ 2 ಗಂಟೆಗೆ, 3 ಗಂಟೆಗೆ ಸಂಡೇ ದಿನ ಆ್ಯಕ್ಟಿವ್ ಇರ್ತಾವೆ. ಮತ್ತು ಮಂಡೇ ದಿನ ಇಲ್ಲಿ ನೋಡಿರಿ, ಇಲ್ಲಿ ಸಾಯಂಕಾಲ 5 ಗಂಟೆಯಿಂದ ರಾತ್ರಿ 10 ಗಂಟೆ ತನಕ ನನ್ನ ಚಾನಲ್ದ ವ್ಯೂವರ್ಸ್ಗಳು, ನನ್ನ ಚಾನಲ್ದ ವಿಡಿಯೋ ನೋಡುವಂಥವರು, ನನ್ನ ಚಾನಲ್ಗೆ ಯಾವಾಗಾದರೂ ನೋಟಿಫಿಕೇಶನ್ ಬಿಟ್ಟವರು, ನನ್ನ ಚಾನಲ್ನಲ್ಲಿ ರುಚಿ ಇಡೋರು, ನನ್ನ ವಿಡಿಯೋಸ್ ಮೇಲೆ ರುಚಿ ಇಡೋರು, ಇದು ಇಷ್ಟೆಲ್ಲ ಇದೆ. ಇದು ಎಲ್ಲ ಸಂಡೇ ಹಿಡಿದು ಸ್ಯಾಟರ್ಡೆ ತನಕ ಪೂರ ಗ್ರಾಫ್ ಇದೆ. ಇವತ್ತು ಬುಧವಾರ ಇದೆ. ಇವತ್ತು ಬುಧವಾರ ಯಾವಾಗ ನನ್ನ ಚಾನಲ್ದವರು ಆ್ಯಕ್ಟಿವ್ ಇರ್ತಾರೋ ಸಾಯಂಕಾಲ 6 ಗಂಟೆಯಿಂದ ರಾತ್ರಿ 9 ಗಂಟೆ ತನಕ ಇವತ್ತು ಆ್ಯಕ್ಟಿವ್ ಇರ್ತಾವೆ. ಈಗ ನಾನು ಸಾಯಂಕಾಲ 5ವರೆಗೆ ವಿಡಿಯೋ ಹಾಕಿದರೆ ನಂದು ಓಡ್ತೈತೆ ಅನ್ನೋದು ಈಗ ಇವತ್ತು ನೋಡ್ತೀನಿ. ಈ ವಿಡಿಯೋ ಸಾಯಂಕಾಲ 5ವರೆಗೆ ಹಾಕ್ತೀನಿ, ನೋಡೋಣ ಎಷ್ಟು ವ್ಯೂಸ್ ಬರ್ತೈತಿ, ಇದು ಎಷ್ಟು ಇದು ನಮಗೆ ಬೆನಿಫಿಟ್ ಕೊಡ್ತೈತಿ ಅಂತ. ಮತ್ತು ಇನ್ನೊಂದು ವಿಷಯ, ನನ್ನ ಕಡೆ ಇನ್ನು ಇದು ಆಯಿತು, ಹಳಿ ಅಂತ ತಿಳ್ಕೊರಿ, ಹೊಸ ಅಂತ ಚಾನಲ್ ತಿಳ್ಕೊರಿ. ನಿಮ್ಮ ಚಾನಲ್ನ ಹೊಸದಿದ್ದರೆ ಕಂಟಿನ್ಯೂ ಆಗಿ 2-3 ತಿಂಗಳ ಕೆಲಸ ಮಾಡಿರಿ, ಡೈಲಿ ವಿಡಿಯೋ ಮಾಡಿರಿ, ಅಥವಾ ದಿನಕ್ಕೆ 2 ವಿಡಿಯೋ ಮಾಡೋದು ಪ್ರಯತ್ನ ಮಾಡಿರಿ. ಮತ್ತು ನನ್ನ ಕಡೆ ಇನ್ನೊಂದು ಚಾನಲ್ ಇದೆ, ನಂದು ಹಳಿ ಓಲ್ಡ್ ಚಾನಲ್. ಈ ಚಾನಲ್ ನೋಡಿರಿ, ಇದು ಫೋಕ್ ಸ್ಟಾರ್ ಅಂತ ಇದು ಚಾನಲ್. ಇದು 3-4-5 ವರ್ಷ ಅದು ತೆಗೆದುಕೇಸಿದೆ. ಇದರ ಮೇಲೆ ಕೂಡ 98,000 ಸಬ್ಸ್ಕ್ರೈಬ್ ಅದಾವ. ಈ ಚಾನಲ್ದ ಅನಾಲಿಟಿಕ್ಸ್ ತೋರಿಸ್ತೀನಿ. ನಾನು ಇಲ್ಲಿ ವಿಡಿಯೋ ಯಾವಾಗ ಹಾಕ್ತೀನಿ ನೋಡ್ರಿ, ಇಲ್ಲಿ 10 ಜುಲೈ ಹಾಕಿದ್ದೀನಿ, ಓಕೆ. ಇಲ್ಲಿ ನೋಡಿರಿ 9 ಜುಲೈ ಹಾಕಿನಿ, ಇಲ್ಲಿ ಅದಕ್ಕಿಂತ ಮೊದಲು 4 ಜುಲೈ ಹಾಕಿನಿ. 4ರಿಂದ 9 5 ದಿನ ಗ್ಯಾಪ್, ಆಮೇಲೆ ಒಂದೇ ಮರುದಿವ್ಸ ಮತ್ತೆ ಹಾಕಿದೆ. ಆಮೇಲೆ 10 ಜುಲೈ ನಂತರ ಆಮೇಲೆ 21 ಜುಲೈ 11 ದಿನ ಬಿಟ್ಟು ಒಂದು ಶಾರ್ಟ್ ಹಾಕಿದೆ, ಒಂದು ಶಾರ್ಟ್ ವಿಡಿಯೋ. ಮತ್ತು ಇಲ್ಲಿ 24 3 ದಿನ ಬಿಟ್ಟು ಒಂದು ವಿಡಿಯೋ ಹಾಕಿದೆ ಲಾಂಗು. ಮತ್ತು 3 ದಿನ ಬಿಟ್ಟು ಮತ್ತೇನು ಮಾಡಿದೆ, ಮತ್ತೊಂದು 2 ವಿಡಿಯೋ ಹಾಕಿದೆ, ಒಂದು ಶಾರ್ಟು ಒಂದು ಲಾಂಗು. ಈ ಥರ ಹಾಕಿದರೂ ಕೂಡ ತಿಂಗಳದಾಗ ಬರೀ 4ರಿಂದ 5 ವಿಡಿಯೋ ಹಾಕ್ತೀನಿ ನಾನು ಈ ಚಾನಲ್ ಮೇಲೆ. ಆದರೂ ಕೂಡ ಪ್ರತಿದಿನ 50,000 ವ್ಯೂಸ್ ಬರ್ತಾವೆ. ಇದಕ್ಕೆ ಪ್ರತಿದಿನ 50,000 ವ್ಯೂಸ್ ಬರ್ತಾವೆ. $8 ಆರಾಮ್ಸೆ ಆಗ್ತೈತಿ, ಏನು ಟೆನ್ಷನ್ ಇಲ್ಲ. ಅದಕ್ಕಾಗಿ ನೀವು ಹೇಳೋದು ಒಂದು ಸಲ, ಯಾಕಂದರೆ ಯೂಟ್ಯೂಬ್ ಅಲ್ಗೋರಿದಮ್ ಗೊತ್ತಿದೆ, ಈ ಚಾನಲ್ ಮೇಲೆ ಒಂದು ಡೇಟಾ ಕಲೆಕ್ಟ್ ಆಗಿದೆ. ಈ ಚಾನಲ್ ಮೇಲೆ ನೋಡುವಂಥ ಆಡಿಯನ್ಸ್ ಇದೆಲ್ಲ 98,000 ಸಬ್ಸ್ಕ್ರೈಬ್ಗಳು ಅದು ಬಂದಾವಲ್ಲ, ಆ ಸಬ್ಸ್ಕ್ರೈಬ್ ವತಿಯಿಂದ ಆ ಚಾನಲ್ದ ಒಂದು ಡೇಟಾ ಕ್ರಿಯೇಟ್ ಆಗೈತಿ. ಈ ಚಾನಲ್ದ ಪರ್ಟಿಕ್ಯುಲರ್ ಆಗಿ ಯೂಟ್ಯೂಬ್ ರಿಕಮೆಂಡ್ ಮಾಡ್ತಾನೆ ನಮ್ಮ ಚಾನಲ್. ವಾರದಾಗ ಒಂದೇ ವಿಡಿಯೋ ಹಾಕಿದ್ರು ಕೂಡ ಇದು ದಿನ 50,000 ವ್ಯೂಸ್ ಬಂದೇ ಬರ್ತಾವೆ. ಇದಕ್ಕೆ ಯಾವುದೇ ಅಭ್ಯಂತರನೇ ಇಲ್ಲ, ಇದು 2 ಮಾತೇ ಇಲ್ಲ. ಸೊ ಈ ಥರ ನಿಮ್ಮ ಚಾನಲ್ ಮೇಲೆ ಕೂಡ ನೀವು ಇಂಪ್ಲಿಮೆಂಟ್ ಮಾಡಬೇಕು. ಮತ್ತು ನಿಮ್ಮ ಚಾನಲ್ ಮೇಲೆ ಯಾವಾಗ ಹ್ಯಾಂಗೆ ವ್ಯೂಸ್ ಬರ್ತಾವಪ್ಪ, ಹ್ಯಾಂಗೆ ವ್ಯೂಸ್ ಬರ್ತಾವೆ. ಇವತ್ತು ವಿಡಿಯೋ ಹಾಕಿದರೆ ಮೊದಲು ನಿಮ್ಮ ಯೂಟ್ಯೂಬ್ ಏನು ಮಾಡ್ತಾನೆ, ರಿಕಮೆಂಡ್ ಮಾಡ್ತಾನೆ. ನಿಮ್ಮ ವಿಡಿಯೋ ಯೂಟ್ಯೂಬ್ ರಿಕಮೆಂಡೇಷನ್ ಅಂತ ಬರ್ತೈತಿ. ಆ ಯೂಟ್ಯೂಬ್ ರಿಕಮೆಂಡ್ ಮಾಡಿದ ಮೇಲೆ ಅದರಲ್ಲಿಂದ ವ್ಯೂಸ್ ತೊಗೊಂಡು ಬರ್ತಾನೆ. ಮತ್ತು ನಿಮಗೆ ಸಬ್ಸ್ಕ್ರೈಬ್ ಮಾಡಿರುವಂಥ ಸಬ್ಸ್ಕ್ರೈಬ್ಗಳಿಗೆ ನೋಟಿಫಿಕೇಷನ್ ಕಳಿಸಿ, ನೋಟಿಫಿಕೇಷನ್ ಮುಖಾಂತರ ಫಸ್ಟ್ ಡೇ ಇದು ಮಾಡ್ತಾನೆ. 2ನೇ ದಿನ ಏನು ಮಾಡ್ತಾನೆ, ಬ್ರೌಸ್ ಫೀಚರ್ನಲ್ಲಿ ಕಳಿಸ್ತಾನೆ. ಬ್ರೌಸ್ ಫೀಚರ್ ಅಂದರೆ ಯೂಟ್ಯೂಬ್ದ ಬ್ರೌಸ್ ಫೀಚರ್ ಮತ್ತು ಯೂಟ್ಯೂಬ್ದ ಸಜೆಷನ್ನಲ್ಲಿ ಬೇರೆಯವರ ವಿಡಿಯೋದ ಕೆಳಗಡೆ ನಮ್ಮ ವಿಡಿಯೋ ತೋರಿಸುವುದು. ಗೊತ್ತಾಯ್ತಾ? ನಿಮ್ಮ ವಿಡಿಯೋ ಸಜೆಷನ್ಲಿ ತೋರಿಸಿಕೆಸಿಂದ ಯೂಟ್ಯೂಬ್ ಸಜೆಷನ್ನಿಂದ ನಿಮಗೆ ವ್ಯೂವರ್ಸ್ಗಳನ್ನು ಕೊಡ್ತಾನೆ ಯೂಟ್ಯೂಬ್. ಮತ್ತು ಬ್ರೌಸ್ ಫೀಚರ್ನಿಂದ ಯಾರಾದರೂ ಹೋಮ್ ಪೇಜ್ನಲ್ಲಿ ಸ್ಕ್ರಾಲ್ ಮಾಡ್ತಿದ್ರೆ ಅದು ಬ್ರೌಸ್ ಫೀಚರ್ನಿಂದ ಸ್ಕ್ರಾಲ್ ಮಾಡ್ಕೋತ ನಿಮ್ಮ ವಿಡಿಯೋ ಬತ್ತು, ನಿಮ್ಮ ಥಂಬ್ನೇಲ್ ಚೆನ್ನಾಗಿತ್ತು, ಅಟ್ರಾಕ್ಟಿವ್ ಅಂದ್ರೆ ಅದರ ಮೇಲೆ ಕ್ಲಿಕ್ ಮಾಡ್ತಾರೆ. CTR ಹೆಚ್ಚಾಕೈತಿ. CTR ಹೆಚ್ಚಾದರೂ ಕೂಡ ನಡೆಯಂಗಿಲ್ಲ. ಆದರೆ ಅದರ ಮೇಲೆ ನೀವು ಎಷ್ಟು ಲೆಂತ್ದಿಂದ ಒಂದು ವಿಡಿಯೋ ಮಾಡಿರಲ್ಲ, ಎಷ್ಟು ಉದ್ದ ವಿಡಿಯೋ ಮಾಡಿರಲ್ಲ, ಅದರ ಮೇಲೆ ಎಷ್ಟು ನಿಮಿಷ, ಎಷ್ಟು ಸೆಕೆಂಡ್ ಅವ ನಿಂದಿರ್ಲಾಕತ್ತಾನ ಆಡಿಯನ್ಸ್, ಅದರ ಮೇಲೆ ನಿಮ್ಮ ಚಾನಲ್ದ ಗ್ರೋತ್ದ ಒಂದು ಇದು ಜಜ್ಮೆಂಟ್ ಆಕೈತಿ. ಸೊ ಅದಕ್ಕಾಗಿ ಸ್ಟಾರ್ಟಿಂಗ್ದ 30 ಸೆಕೆಂಡ್ ಏನು ಇರ್ತಾವಲ್ಲ, ನೀವು ಚೆನ್ನಾಗಿ ಭಾಳ ಅಂದರೆ ಭಾಳ ಜನರಿಗೆ ನಿಂದ್ರಿಸುವಂಥ ಸಸ್ಪೆನ್ಸನ್ನು ಕ್ರಿಯೇಟ್ ಮಾಡಿಕೆಸಿಂದ ಆ ಒಂದು ಹುಕ್ಕನ್ನು ಕ್ರಿಯೇಟ್ ಮಾಡ್ಕೊರಿ ನಿಮ್ಮ ಚಾನಲ್, ನಿಮ್ಮ ವಿಡಿಯೋಸ್ನಲ್ಲಿ. ಯಾಕಂದರೆ ನಿಮ್ಮ ವಿಡಿಯೋಸ್ ಮೇಲೆ ಆಡಿಯನ್ಸ್ ನಿಂದಿರಬೇಕು. ಸ್ಟಾರ್ಟಿಂಗ್ 30 ಸೆಕೆಂಡ್ ತನಕ ನಿಂದ್ರೆ ಏನಾದರೂ ಸಸ್ಪೆನ್ಸ್ ನೀವು ಹೇಳಿದರೆ ಅಲ್ಲಿ ಮುಂದೆ ಏನಾಗ್ತೈತಿ ಅನ್ನೋದು ಆಡಿಯನ್ಸ್ಗೆ ಕ್ಯೂರಿಯಾಸಿಟಿ ಬರ್ತೈತಿ. ಇದರಿಂದ ವ್ಯೂಸ್ ಬರ್ತಾವೆ, ಇದರಿಂದ ನಿಮಗೆ ಚಾನಲ್ ಗ್ರೋತ್ ಆಗುವ ಚಾನ್ಸಸ್ ಹೆಚ್ಚಾಗ್ತೈತಿ. ಅದಕ್ಕಾಗಿ ಹೇಳೋದು, ಹೊಸ ಯೂಟ್ಯೂಬರ್ಸ್ಗಳು ನೀವು ಡೈಲಿ ವಿಡಿಯೋ ಮಾಡಿರಿ. ನಿಮ್ಮ ಚಾನಲ್ ಒಂದು ಸ್ವಲ್ಪ ಹಳಿದೈತಿ, ಕನಿಷ್ಠ ಒಂದು 2-3-4-5 ಸಾವಿರ ಸಬ್ಸ್ಕ್ರೈಬ್ ಅದಾವ. ಆದರೆ ನೀವು ವಾರದಾಗ 3 ವಿಡಿಯೋ ಹಾಕಿದ್ರೂ ನಡೀತೈತಿ. ಆವಾಗ ಯೂಟ್ಯೂಬ್ ಅಲ್ಗೋರಿದಮ್ ಗೊತ್ತಾಗೈತಿ. ಕನಿಷ್ಠ ನಿಮ್ಮ ಚಾನಲ್ ಮೇಲೆ 150, 60, 80 ಇಷ್ಟು ವಿಡಿಯೋ ಇರಬೇಕು. ಅದು ಒಂದು ಪರ್ಟಿಕ್ಯುಲರ್ ಆಗಿ ಒಂದು ನಿಶ್ ಮೇಲೆ ಇರಬೇಕು. ಒಂದು ನಿಶ್ ಅಂದರೆ ಒಂದು ಕ್ಯಾಟಗರಿ, ಒಂದು ಥೀಮ್. ಅಡುಗೆ ಮಾಡ್ತೀರಾ, ಅಡುಗೆನ ಮಾಡಿರಿ. ಓಕೆ, ಬ್ಲಾಗಿಂಗ್ ಮಾಡ್ತೀರಾ, ಬ್ಲಾಗಿಂಗ್ ಮಾಡಿರಿ. ಹಿಂಗೆ ಮಾಡಿರಿ. ನಿಮ್ಮದು ವಾಯ್ಸ್, ನಿಮ್ಮದು ಹೇಳುವ ಸ್ಟೈಲ್ ಜನರಿಗೆ ಇಷ್ಟ ಆಗಬೇಕು.
ಈ ಥರ ಒಂದು ಯೂಟ್ಯೂಬ್ ಅಲ್ಗೋರಿದಮ್ ಕೆಲಸ ಮಾಡ್ತಿದ್ವಿ. ಸೊ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿಕೊಂಡು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ. ಇವತ್ತು ಹೊಸ ಯೂಟ್ಯೂಬರ್ಸ್ ಡೈಲಿ ವಿಡಿಯೋ ಮಾಡಬೇಕಿಲ್ಲೋ, ಹಳಿ ಯೂಟ್ಯೂಬರ್ಸ್ ಡೈಲಿ ವಿಡಿಯೋ ಮಾಡಬೇಕಿಲ್ಲೋ ಎರಡೂ ಹೇಳಿದ್ದೀನಿ. ಹಳಿ ಯೂಟ್ಯೂಬರ್ ಡೈಲಿ ವಿಡಿಯೋ ಮಾಡಿದ್ರೆ ಏನಾಕೈತಿ, ಇವತ್ತು ವಿಡಿಯೋ ನಾವು ಹಾಕಿದ್ರೆ ಮರುದಿವ್ಸ ಮತ್ತೊಂದು ವಿಡಿಯೋ ಹಾಕ್ತೀನಿ. ಇದು ಫಸ್ಟ್ ದಿವಸ ನಮ್ದು ಏನು ಮಾಡ್ತಾನವ ಯೂಟ್ಯೂಬರ್ ನಮ್ಮ ವಿಡಿಯೋಗೆ ಹಳಿ ಯೂಟ್ಯೂಬರ್ದು ಹೇಳಾಕ್ತೀನಿ. ಫಾರ್ ಎಕ್ಸಾಂಪಲ್ ಜವಾರಿ ಕ್ರಿಯೇಟರ್ ಗೈಡ್ ಈ ಚಾನಲ್ ಮೇಲೆ ಯೂಟ್ಯೂಬ್ ವಿಡಿಯೋನ ಇವತ್ತು ಹಾಕಿದ್ರೆ ಇವತ್ತು ನೋಟಿಫಿಕೇಷನ್ ಮುಖಾಂತರ ನನ್ನ ಸಬ್ಸ್ಕ್ರೈಬರಿಗೆ ಕಳಿಸ್ತಾನೆ. ಮತ್ತು ನನಗೆ ಸಬ್ಸ್ಕ್ರೈಬ್ ಮಾಡಲಾರ್ದ ಮಂದಿ ಅದಾರಲ್ಲ, ಅವ್ರು ಯಾವತ್ತಾದ್ರೂ ನನ್ನ ವಿಡಿಯೋ ನೋಡ್ಯಾನ ಅವರಿಗೆ ಮತ್ತೊಮ್ಮೆ ಯೂಟ್ಯೂಬ್ ರಿಕಮೆಂಡ್ ಮಾಡ್ತಾನೆ. ಅವ್ರು ನೋಡಿದ ತಕ್ಷಣ ಮರುದಿವಸ ಬ್ರೌಸ್ ಫೀಚರ್ನಾಗ ಹೋಗ್ತೈತಿ. ಬ್ರೌಸ್ ಫೀಚರ್ನಾಗ ಹೋಗಿ ಆ ವಿಡಿಯೋ ಜನರಿಗೆ ತೋರಿಸುವ ಪ್ರಯತ್ನ ಚಾಲೂ ಮಾಡ್ತಾನೆ. ಫಾರ್ ಎಕ್ಸಾಂಪಲ್ ನಿನ್ನೆ ಮಾಡಿರುವಂಥ ಇವತ್ತು ಲೈವ್ ಮಾಡೋಣ ಅಂತ ಒಂದು ವಿಡಿಯೋ ಇದೆ. ಇದರಿಂದ ಚಾನಲ್ದ ಅನಾಲಿಟಿಕ್ಸ್ ಒಳಗೆ ಹೋಗ್ತೀನಿ ನಾನು. ಈ ವಿಡಿಯೋದ ಅನಾಲಿಟಿಕ್ಸ್ ಒಳಗೆ ಹೋದೆ. ಇಲ್ಲಿ ನೋಡಿರಿ, ಇಲ್ಲಿ ತೋರಿಸ್ತಾ ಇದೆ ನಿಮಗೆ ಬ್ರೌಸ್ ಫೀಚರ್ಲಿಂದ ಬರ್ಲಾಕತ್ತೈತಿ ನೋಟಿಫಿಕೇಷನ್ ಮತ್ತು ಸಜೆಷನ್ ವಿಡಿಯೋ, ಚಾನಲ್ ಪೇಜ್, ಯೂಟ್ಯೂಬ್ ಸರ್ಚ್. ಗೊತ್ತಾಯ್ತಾ? ಮತ್ತು ಇನ್ನೊಂದು ವಿಡಿಯೋ ತೋರಿಸ್ತೀನಿ ನಿಮಗೆ. ಇನ್ನೊಂದು ವಿಡಿಯೋ ತೋರಿಸಿದ ಮೇಲೆ ಇಲ್ಲಿ ಗೊತ್ತಾಕೈತಿ. ಈ ವಿಡಿಯೋ ನೋಡೋಣ. ಮೊನ್ನೆ ಹಾಕಿರುವಂಥ ವಿಡಿಯೋಗೆ ನೋಡೋಣ. ಇಲ್ಲಿನೂ ಕೂಡ ಬ್ರೌಸ್ ಫೀಚರ್, ಸಜೆಷನ್ ವಿಡಿಯೋ, ನೋಟಿಫಿಕೇಷನ್ ಮತ್ತು ಚಾನಲ್ ಪೇಜ್. ಈ ಥರ ನಿಮ್ಮ ವಿಡಿಯೋಸ್ಗಳನ್ನು ನಿಮ್ಮ ಯೂಟ್ಯೂಬ್ ರಿಕಮೆಂಡ್ ಮಾಡ್ತಾನೆ. ಐ ಹೋಪ್ ನಿಮಗೆ ಇವತ್ತಿನ ಈ ವಿಡಿಯೋ ಅರ್ಥ ಆಗಿರಬಹುದು ಮತ್ತು ನೀವು ಕೂಡ ನಿಮ್ಮ ಚಾನಲ್ ಮೇಲೆ ಇಂಪ್ರೂವ್ಮೆಂಟ್ ಮಾಡಬಹುದು. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡ್ಕೊಡ್ರಿ. ಹ್ಯಾಪ್ ಇದ್ರೆ ಹ್ಯಾಪ್ ಮಾಡಿರಿ. ಗೆಲ್ಲ ಜೊತೆಗೆ ಈ ವಿಡಿಯೋ ಶೇರ್ ಮಾಡಿರಿ. ಸಿಗೋಣ ಮುಂದಿನ ಒಂದು ಒಳ್ಳೆ ವಿಡಿಯೋದೊಂದಿಗೆ. ಅಲ್ಲಿ ತನಕ ನಮಸ್ಕಾರ ಜವಾರಿ ಮಂದಿಗೆ.